ನಮಸ್ಕಾರ. ಗೆಲುವಿನ ಬೆಳಕು ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನನ್ನ ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ, ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಮೂಡಿರಬಹುದು. ನನ್ನ ಬದುಕಿನಲ್ಲಿ ಅನಿರೀಕ್ಷಿತ ತಿರುವುಗಳು ಬರಲಿವೆಯೇ? ನಾನು ಪ್ರೀತಿಸುವವರನ್ನು ಕಳೆದುಕೊಳ್ಳುತ್ತೇನೆಯೇ? ಮುಂದಿನ ವರ್ಷ ನನ್ನ ಆರ್ಥಿಕ ಸ್ಥಿತಿ ಏನಾಗಬಹುದು? ವೃಶ್ಚಿಕರೇ, ಈ 2026ರ ವರ್ಷ ನಿಮ್ಮ ಬದುಕಿನ ಮೇಲೆ ಪ್ರಳಯಕಾರಕ ಬದಲಾವಣೆಗಳನ್ನು ತರಲಿದೆ. ಕೆಲವರಿಗೆ ಇದು ಅನಿರೀಕ್ಷಿತ ಯಶಸ್ಸಿನ ಸಿಂಹಾಸನವಾದರೆ, ಇನ್ನು ಕೆಲವರಿಗೆ ಹಿಂದೆಂದೂ ಕಾಣದ ದೊಡ್ಡ ಸವಾಲು ಮತ್ತು ನಿಗೂಢ ಕಷ್ಟಗಳ ಸುಳಿ. ಗಮನವಿರಲಿ, ನೀವು ಈ ಮಾಹಿತಿಯ ಒಂದೇ ಒಂದು ಅಂಶವನ್ನು ಕಡೆಗಣಿಸಿದರೂ ನಿಮ್ಮ ಮುಂದೆ ಕಾಯುತ್ತಿರುವ ಮುಖ್ಯ ಎಚ್ಚರಿಕೆಯನ್ನು ಕಳೆದುಕೊಂಡು ದೊಡ್ಡ ಅಪಾಯಕ್ಕೆ ಸಿಲುಕುವ ಸಾಧ್ಯತೆಯಿದೆ. ಇದು ಕೇವಲ ಭವಿಷ್ಯವಲ್ಲ, ಇದು ನಿಮಗೆ ಮುಂಬರುವ ಕಠಿಣ ಪರೀಕ್ಷೆಗಳಿಂದ ಹೊರಬರಲು ಇರುವ ಏಕೈಕ ರಹಸ್ಯ ದಾರಿ. ಹಾಗಾಗಿ ಒಂದೇ ಒಂದು ನಿಮಿಷವೂ ಕಣ್ಣು ಮುಚ್ಚದೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲೇಬೇಕು. ವೃಶ್ಚಿಕ, ಈ ಹೆಸರೇ ಒಂದು ಶಕ್ತಿ, ಒಂದು ಗುಪ್ತ ರಹಸ್ಯ. ನೀರಿನ ರಾಶಿಯಾದರೂ ಇದರೊಳಗೆ ಜ್ವಾಲೆಯೂ ಸದಾ ಉರಿಯುತ್ತಿರುತ್ತದೆ. ಎದುರಿಗೆ ಬರುವವರು ಯೋಚಿಸುವಂತೆ ಮಾಡುವ, ಸವಾಲುಗಳನ್ನು ಸ್ವಾಗತಿಸುವ ಮತ್ತು ತನ್ನ ಗುರಿ ತಲುಪಲು ಯಾವುದೇ ತ್ಯಾಗಕ್ಕೂ ಸಿದ್ಧವಿರುವ ಅಸಾಧ್ಯ ರಾಶಿ ನಿಮ್ಮದು. ಪ್ರತಿ ವರ್ಷವೂ ನಾವು ಗ್ರಹಗಳ ಆಟವನ್ನು ನೋಡುತ್ತೇವೆ. ಆದರೆ ಮುಂಬರುವ ವರ್ಷ, ಅಂದರೆ 2026, ನಿಮ್ಮ ಬದುಕಿನಲ್ಲೊಂದು ಮಹಾಕ್ರಾಂತಿಯನ್ನು ತರಲಿದೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವುದೇ? ಅಥವಾ ಮತ್ತಷ್ಟು ಕಠಿಣ ಪರೀಕ್ಷೆಗಳು ಎದುರಾಗುವುದೇ? ನೀವು ಸದಾ ಬಯಸುವ ಆ ಆಂತರಿಕ ಶಾಂತಿ ಮತ್ತು ಅದ್ಭುತ ಯಶಸ್ಸು ಈ ವರ್ಷ ಲಭಿಸುವುದೇ? ಈ ಎಲ್ಲಾ ರಹಸ್ಯಗಳನ್ನು ಇಂದು ನಾವು ಬಿಚ್ಚಿಡಲಿದ್ದೇವೆ. ವೃಶ್ಚಿಕ ರಾಶಿಯವರಿಗೆ ಪ್ರಧಾನವಾಗಿ 3 ಗ್ರಹಗಳ ಚಲನೆಯು ದೊಡ್ಡ ಪರಿಣಾಮ ಬೀರುತ್ತದೆ. ಮೊದಲನೆಯದಾಗಿ ನಿಮ್ಮ ರಾಶಿಯ ಒಡೆಯ ಮಂಗಳ, ಎರಡನೆಯದಾಗಿ ನಿಮ್ಮ ಶನಿ ಮತ್ತು ಮೂರನೆಯದಾಗಿ ಅದೃಷ್ಟದ ಒಡೆಯ ಗುರು. ಈ 3 ಗ್ರಹಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮ್ಮ ಬದುಕಿನ ನಕ್ಷೆಯನ್ನು ಬದಲಾಯಿಸಲಿವೆ ಎಂಬುದನ್ನು ವಿವರವಾಗಿ ನೋಡೋಣ. ಎಚ್ಚರಿಕೆಯಿಂದ ಆಲಿಸಿ, ಯಾಕೆಂದರೆ ಪ್ರತಿ ಮಾತು ನಿಮ್ಮ ಭವಿಷ್ಯದ ದಿಕ್ಸೂಚಿ ಆಗಬಹುದು. ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ಸಂಚಯ. ಆತ್ಮೀಯ ವೃಶ್ಚಿಕರೇ, ಬನ್ನಿ ನಿಮ್ಮ ಕೆಲಸದ ಬದುಕಿನ ಪುಟವನ್ನು ತೆರೆಯೋಣ. ಇದು ಹಣದ ವಿಚಾರವೂ ಹೌದು, ನಿಮ್ಮ ಹೆಸರು ಮತ್ತು ಕೀರ್ತಿಯ ವಿಚಾರವೂ ಹೌದು. ಈ ವರ್ಷ ನಿಮ್ಮ ಬದುಕು ಒಂದು ತಿರುವಿನಲ್ಲಿ ನಿಂತಿದೆ. ನಿಮ್ಮ ವೃತ್ತಿಯ ಮನೆ, ಅಂದರೆ 10ನೆಯ ಮನೆಯ ಮೇಲೆ ಗುರು ಮತ್ತು ಶನಿಯ ಪ್ರಭಾವವು ಒಂದು ಅದ್ಭುತವಾದ ಮತ್ತು ವಿಚಿತ್ರವಾದ ಸಮ್ಮಿಲನವನ್ನು ಸೃಷ್ಟಿಸಿದೆ. ವರ್ಷದ ಮೊದಲ 3 ತಿಂಗಳು, ಅಂದರೆ ಜನವರಿಯಿಂದ ಮಾರ್ಚ್ವರೆಗೆ, ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಸ್ವಲ್ಪ ಹಗ್ಗಜಗ್ಗಾಟ ಇರಬಹುದು. ನಿಮ್ಮ ಸ್ಪಷ್ಟ ಮಾತು ಕೆಲವರಿಗೆ ಮುಜುಗರ ತರಬಹುದು. ಆದರೆ ಏಪ್ರಿಲ್ ತಿಂಗಳ ನಂತರ ಸ್ಥಿತಿ ಸಂಪೂರ್ಣ ಬದಲಾಗಲಿದೆ. ಹಳೆಯ ಕೆಲಸ ಬಿಟ್ಟು ಹೊಸ ಕಡೆ ಹೋಗಬೇಕು ಅಂದುಕೊಂಡಿರುವವರಿಗೆ ಅತ್ಯುತ್ತಮ ಅವಕಾಶಗಳು ಸಿಗಲಿವೆ. ನಿಮ್ಮದೇ ವ್ಯಾಪಾರ ವಹಿವಾಟು ನಡೆಸುವವರಿಗೆ ನಿಮ್ಮ ವ್ಯಾಪ್ತಿಯನ್ನು ಹೆಚ್ಚಿಸಲು ಈ ವರ್ಷ ಸುವರ್ಣಾವಕಾಶ. ವಿಶೇಷವಾಗಿ ತಂತ್ರಜ್ಞಾನ, ರಿಯಲ್ ಎಸ್ಟೇಟ್ ಅಥವಾ ಸೈನ್ಯಕ್ಕೆ ಸಂಬಂಧಿಸಿದ ಉದ್ಯೋಗದಲ್ಲಿರುವವರಿಗೆ ಅತ್ಯುತ್ತಮ ಪ್ರಗತಿ ಕಂಡುಬರುತ್ತದೆ. ಈ ವರ್ಷದ ಕಠಿಣ ಪರಿಶ್ರಮ ಮುಂದಿನ 3 ವರ್ಷಗಳ ನಿಮ್ಮ ವೃತ್ತಿ ಬದುಕಿಗೆ ಭದ್ರ ಬುನಾದಿ ಹಾಕಲಿದೆ. ಆಲಸ್ಯವನ್ನು ಸಂಪೂರ್ಣ ತ್ಯಜಿಸಿ. ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ಒಂದು ರೋಲರ್ ಕೋಸ್ಟರ್ ಸವಾರಿ ಇದ್ದಂತೆ. ನಿಮ್ಮ ದ್ವಿತೀಯ ಮನೆಯಲ್ಲಿ, ಅಂದರೆ ಹಣದ ಮನೆಯಲ್ಲಿ, ಮಂಗಳನ ಪ್ರಭಾವ ಹೆಚ್ಚಾಗಿರುತ್ತದೆ. ಇದರರ್ಥ ಸಂಪಾದನೆ ಚೆನ್ನಾಗಿರುತ್ತದೆ, ಆದರೆ ಖರ್ಚುಗಳು ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಾಗುತ್ತವೆ. ಆರೋಗ್ಯ ಅಥವಾ ಕುಟುಂಬದ ಹಿರಿಯರಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಬರುವ ಸಾಧ್ಯತೆಯಿದೆ. ಆದರೆ ಒಂದು ವಿಷಯ ನೆನಪಿರಲಿ, ವೃಶ್ಚಿಕರೇ, ನಿಮ್ಮ ಗುಪ್ತಧನದ ಮೂಲಗಳು ಸಕ್ರಿಯವಾಗುವ ಸಾಧ್ಯತೆಯಿದೆ. ಅಂದರೆ ಹಳೆಯ ಸಾಲ ಮರುಪಾವತಿ ಆಗಬಹುದು ಅಥವಾ ಹೂಡಿಕೆಯಿಂದ ಲಾಭ ಬರಬಹುದು. ಹೂಡಿಕೆ ಮಾಡಲು ಇದು ಸರಿಯಾದ ಸಮಯ. ಆದರೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ವಿಪರೀತ ಆತುರ ಬೇಡ. ದೀರ್ಘಾವಧಿಯ ಲಾಭ ತರುವಂತಹ ಭೂಮಿ, ಚಿನ್ನ ಅಥವಾ ಸ್ಥಿರಾಸ್ತಿಯಲ್ಲಿ ಹೂಡಿಕೆ ಮಾಡುವುದಕ್ಕೆ ಇದು ಉತ್ತಮ ಕಾಲ. ಯಾರಾದರೂ ನಿಮಗೆ ಹಣದ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದರೆ ಅದನ್ನು ನಂಬುವ ಮುನ್ನ ಒಮ್ಮೆ ಯೋಚಿಸಿ. ನಿಮ್ಮ ಸ್ವಂತ ಶ್ರಮವೇ ನಿಮಗೆ ಧನಲಕ್ಷ್ಮಿಯನ್ನು ತಂದುಕೊಡುತ್ತದೆ. ಪ್ರೀತಿ, ಸಂಬಂಧಗಳು ಮತ್ತು ವೈವಾಹಿಕ ಜೀವನ. ನಿಮ್ಮ ರಾಶಿಯವರು ಎಷ್ಟೇ ಹೊರಗಡೆ ಗಟ್ಟಿಯಾಗಿ ಕಂಡರೂ ಒಳಗೆ ಭಾವನೆಗಳ ಕಡಲು ಇರುತ್ತದೆ. ಬನ್ನಿ ನಿಮ್ಮ ಪ್ರೀತಿಪಾತ್ರರ ಜೊತೆಗಿನ ಸಂಬಂಧದ ಬಗ್ಗೆ ನೋಡೋಣ. ಪ್ರೀತಿಯಲ್ಲಿ ತಲ್ಲಣಗಳು ಮತ್ತು ಅನಿರೀಕ್ಷಿತ ತಿರುವುಗಳು ಕಾಯುತ್ತಿವೆ. ಪ್ರೀತಿ ಮತ್ತು ವಿವಾಹದ ಮನೆಯಾದ 7ನೇ ಮನೆಯ ಮೇಲೆ ಈ ವರ್ಷ ಸ್ವಲ್ಪ ಗ್ರಹಣದ ಪ್ರಭಾವ ಇದೆ. ವಿವಾಹಿತ ವೃಶ್ಚಿಕ ರಾಶಿಯವರು ವರ್ಷದ ಮೊದಲಾರ್ಧದಲ್ಲಿ ಸಣ್ಣಪುಟ್ಟವಾದ ವಿವಾದಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಸಂಗಾತಿಯು ನಿಮ್ಮಿಂದ ಹೆಚ್ಚಿನ ಸಮಯ ಮತ್ತು ಗಮನವನ್ನು ನಿರೀಕ್ಷಿಸುತ್ತಾರೆ. ನಿಮ್ಮ ಮನಸ್ಸಿನ ಮಾತನ್ನು ಸರಿಯಾಗಿ ವ್ಯಕ್ತಪಡಿಸಲು ಪ್ರಯತ್ನಿಸಿ. ಮೌನದಿಂದ ಸಂಬಂಧಗಳು ಮತ್ತಷ್ಟು ಜಟಿಲವಾಗುತ್ತವೆ. ಆದರೆ ಒಂದು ಒಳ್ಳೆಯ ಸಂಗತಿಯೆಂದರೆ ನೀವು ನಿಮ್ಮ ಸಂಗಾತಿಯಿಂದ ಅನಿರೀಕ್ಷಿತ ಸಹಾಯ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ.
ವಿವಾದಗಳನ್ನು ಬದಿಗಿಟ್ಟು ಪರಸ್ಪರರ ಭಾವನೆಗಳಿಗೆ ಗೌರವ ನೀಡುವುದು ಈ ವರ್ಷದ ಮಂತ್ರ. ಜುಲೈ ನಂತರ ಈ ಸಂಬಂಧಗಳಲ್ಲಿ ಸ್ಥಿರತೆ ಕಂಡುಬರುತ್ತದೆ. ಇನ್ನು ಪ್ರೀತಿಸುತ್ತಿರುವವರಿಗೆ ಈ ವರ್ಷ ಒಂದು ಸಿಹಿ ತಿರುವು ಕಾದಿದೆ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಲು ಸಿದ್ಧರಾಗಬಹುದು. ನಿಮ್ಮ ಗುಪ್ತ ಪ್ರೇಮವನ್ನು ಹೊರಹಾಕಲು ಇದು ಸಕಾಲ. ಆದರೆ ಯಾರೊಂದಿಗೂ ಆಟವಾಡಬೇಡಿ ವೃಶ್ಚಿಕರೇ. ಪ್ರಾಮಾಣಿಕತೆ ನಿಮ್ಮ ಪ್ರೀತಿಯನ್ನು ಯಶಸ್ವಿಗೊಳಿಸುತ್ತದೆ. ನಿಮ್ಮ ಕುಟುಂಬ ಮತ್ತು ಮಕ್ಕಳಿಂದ ಸಂತೋಷ ಮತ್ತು ಸಮಾಧಾನ ಸಿಗುತ್ತದೆ. ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವುದು ನಿಮ್ಮ ಕರ್ತವ್ಯ. ಸಹೋದರ ಸಹೋದರಿಯರಿಂದ ಹೆಚ್ಚಿನ ಬೆಂಬಲ ಸಿಗುತ್ತದೆ. ಗಮನಿಸಿ ಮಹತ್ವದ ವಿಭಾಗ. ನನ್ನ ಆತ್ಮೀಯ ವೃಶ್ಚಿಕ ರಾಶಿಯ ಶಕ್ತಿಶಾಲಿ ಬಂಧುಗಳೇ, ನಿಮ್ಮ ಬದುಕಿನ ಮಹತ್ವದ ರಹಸ್ಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಿದ್ದೀರಿ. ಈ ಭವಿಷ್ಯವನ್ನು ರಚಿಸಲು ಗ್ರಹಗತಿಗಳ ನಿಖರ ಲೆಕ್ಕಾಚಾರ, 12 ರಾಶಿಗಳ ಅಧ್ಯಯನ ಮತ್ತು ಸಾವಿರಾರು ವರ್ಷಗಳ ಜ್ಯೋತಿಷ್ಯದ ಜ್ಞಾನವನ್ನು ಬಳಸಲಾಗಿದೆ. ಈ ಮಾಹಿತಿ ನಿಜಕ್ಕೂ ನಿಮಗೆ ಉಪಯುಕ್ತವಾಗಿದ್ದರೆ, ನಿಮ್ಮ ಬದುಕಿಗೆ ಸ್ಫೂರ್ತಿ ನೀಡುತ್ತಿದ್ದರೆ ಒಂದು ಕ್ಷಣ ನಿಲ್ಲಿ. ದಯವಿಟ್ಟು ಈಗಲೇ ಈ ಮಾಹಿತಿಯನ್ನು ಮೆಚ್ಚಿ, ಲೈಕ್, ಇತರ ವೃಶ್ಚಿಕ ಬಂಧುಗಳಿಗೆ ತಲುಪಲು ಸಹಾಯ ಮಾಡಿ. ಮತ್ತು ನಾವು ನಿಮಗೆ ನೀಡುವ ಪ್ರತಿಯೊಂದು ಮಾಹಿತಿ ನಿಮಗೆ ತಕ್ಷಣ ತಲುಪಬೇಕಲ್ಲವೇ? ಹಾಗಾಗಿ ನಮ್ಮ ವಾಹಿನಿಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮತ್ತು ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಒತ್ತಿ. ಇದು ನಮಗೆ ಮತ್ತಷ್ಟು ಶಕ್ತಿ ನೀಡುತ್ತದೆ. ಮತ್ತು ಮುಖ್ಯವಾಗಿ ಕೆಳಗಿರುವ ಟಿಪ್ಪಣಿ ಪೆಟ್ಟಿಗೆಯಲ್ಲಿ ಕಾಮೆಂಟ್ ಬಾಕ್ಸ್ ನಿಮ್ಮ ರಾಶಿಯವರಾದ ಕಾರಣ ನೀವು ಇಷ್ಟಪಡುವ ಒಂದು ಗುಣ ಯಾವುದು ಎಂದು ತಿಳಿಸಿ. ನಿಮ್ಮ ಅಭಿಪ್ರಾಯಗಳಿಗಾಗಿ ನಾವು ಕಾಯುತ್ತಿದ್ದೇವೆ. ಅದೃಷ್ಟ, ಶಿಕ್ಷಣ ಮತ್ತು ಆರೋಗ್ಯದ ರಹಸ್ಯ ಹಾಗೂ ಶುಭ ಅಂಶಗಳು. ಮುಂದುವರಿಯೋಣ. ನಿಮ್ಮ ಅದೃಷ್ಟದ ಬಾಗಿಲು ಎಲ್ಲಿದೆ ಎಂದು ನೋಡೋಣ. ನಿಮ್ಮ ಅದೃಷ್ಟದ ಮನೆ ಅಂದರೆ 9ನೇ ಮನೆಯ ಮೇಲೆ ಈ ವರ್ಷ ಗುರುಗ್ರಹದ ಶುಭದೃಷ್ಟಿ ಇರುತ್ತದೆ. ಇದರರ್ಥ ನೀವು ಕೈ ಹಾಕುವ ಹೆಚ್ಚಿನ ಕೆಲಸಗಳಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ವಿಶೇಷವಾಗಿ ವಿದೇಶ ಪ್ರಯಾಣ, ದೂರದ ಸ್ಥಳಗಳಿಗೆ ಹೋಗುವುದು ಅಥವಾ ಉನ್ನತ ಶಿಕ್ಷಣ ಪಡೆಯಲು ಬಯಸುವವರಿಗೆ ಇದು ಅತ್ಯುತ್ತಮ ವರ್ಷ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ತಂದೆ ಅಥವಾ ಗುರುವಿನ ಸ್ಥಾನದಲ್ಲಿರುವವರಿಂದ ನಿಮಗೆ ದೊಡ್ಡ ಸಹಾಯ ಸಿಗುವ ಸಾಧ್ಯತೆಯಿದೆ. ಈ ವರ್ಷ ವೃಶ್ಚಿಕರೇ ಧರ್ಮದ ಹಾದಿಯಲ್ಲಿ ನಡೆಯುವುದು ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಮಿಶ್ರ ಫಲಿತಾಂಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಅಸಾಧ್ಯವಾದ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಏಕೆಂದರೆ 4ನೇ ಮನೆಯ ಮೇಲೆ ಮಂಗಳನ ಪ್ರಭಾವವು ನಿಮಗೆ ಅಧ್ಯಯನದಲ್ಲಿ ಸ್ವಲ್ಪ ಆಲಸ್ಯ ತರಬಹುದು. ಆದರೆ ಏಪ್ರಿಲ್ ನಂತರದ ಅವಧಿಯಲ್ಲಿ ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸುವ ಯೋಗವಿದೆ. ನೀವು ಓದುತ್ತಿರುವ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿ. ಕಂಠಪಾಠದಿಂದ ಹೊರಬಂದು ವಿಷಯದ ಆಳಕ್ಕೆ ಇಳಿಯುವುದು ನಿಮಗೆ ಯಶಸ್ಸು ನೀಡುತ್ತದೆ. ಉನ್ನತ ಶಿಕ್ಷಣ ಬಯಸುವವರಿಗೆ ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳುಗಳು ಶುಭಪ್ರದವಾಗಿವೆ. ನಿಮ್ಮ ಆರೋಗ್ಯದ ಮನೆಯ ಒಡೆಯ ಮಂಗಳನ ಕಾರಣ ಈ ವರ್ಷ ನಿಮ್ಮ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗಿರುತ್ತದೆ. ಆದರೆ ಅತಿಯಾದ ಶ್ರಮ ಅಥವಾ ಒತ್ತಡವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ವಿಶೇಷವಾಗಿ ರಾಹು ಮತ್ತು ಕೇತುವಿನ ಪ್ರಭಾವವು ಕೆಲವೊಮ್ಮೆ ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆಗಳು ಅಥವಾ ಅಲರ್ಜಿಗಳನ್ನು ನೀಡಬಹುದು. ನಿಯಮಿತ ಯೋಗ, ಧ್ಯಾನ ಮತ್ತು ಉತ್ತಮ ಆಹಾರ ಪದ್ಧತಿಯನ್ನು ಅನುಸರಿಸುವುದು ಅನಿವಾರ್ಯ. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ವಾಹನ ಚಾಲನೆ ಮಾಡುವಾಗ ಮತ್ತು ನೀರು ಇರುವ ಜಾಗದಲ್ಲಿ ವಿಶೇಷ ಎಚ್ಚರಿಕೆ ಇರಲಿ. ವರ್ಷದ ಮಧ್ಯಭಾಗದಲ್ಲಿ ತಾಯಿಯ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವುದು ಅಗತ್ಯ. ವೃಶ್ಚಿಕ ರಾಶಿಯ ಅದೃಷ್ಟದ ಅಂಶಗಳು. ಲಕ್ಕಿ ಎಲಿಮೆಂಟ್ಸ್. ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ನಿಮ್ಮ ಅದೃಷ್ಟದ ಅಂಶಗಳನ್ನು ತಿಳಿದುಕೊಳ್ಳಿ. ಶುಭ ಸಂಖ್ಯೆಗಳು 9 ಮತ್ತು 27. ಈ ಸಂಖ್ಯೆಗಳನ್ನು ನಿಮ್ಮ ಮಹತ್ವದ ದಿನಾಂಕಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ಬಳಸಬಹುದು. ಶುಭ ಬಣ್ಣಗಳು ಕೆಂಪು, ಕಡುಗೆಂಪು, ಮರೂನ್ ಮತ್ತು ಹಳದಿ ಬಣ್ಣ. ಈ ಬಣ್ಣಗಳನ್ನು ನಿಮ್ಮ ಉಡುಪುಗಳಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಹೆಚ್ಚು ಬಳಸಿ. ಶುಭ ದಿನ ಮಂಗಳವಾರ ಮತ್ತು ಗುರುವಾರ. ಪ್ರಮುಖ ಕೆಲಸಗಳನ್ನು ಈ ದಿನಗಳಲ್ಲಿ ಆರಂಭಿಸಿದರೆ ಯಶಸ್ಸು ಖಚಿತ. ಶುಭ ದಿಕ್ಕು ದಕ್ಷಿಣ. ಶುಭ ಲೋಹ ತಾಮ್ರ ಮತ್ತು ಚಿನ್ನ. ಪರಿಹಾರಗಳು ಮತ್ತು ಅಂತಿಮ ಕರೆಯ ಒತ್ತಾಯ. ಅಂತಿಮವಾಗಿ ಈ ಅದ್ಭುತ ವರ್ಷವನ್ನು ಮತ್ತಷ್ಟು ಸುಂದರವಾಗಿಸಲು ನೀವು ಮಾಡಬೇಕಾದ ಪರಿಹಾರ ಕ್ರಮಗಳನ್ನು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಪರಿಹಾರ ಮತ್ತು ಸಲಹೆಗಳು. 1. ಮಂಗಳನ ಆರಾಧನೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳ. ಪ್ರತಿ ಮಂಗಳವಾರದಂದು ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಓಂ ಅಂಗಾರಕಾಯ ನಮಃ ಎಂಬ ಮಂಗಳನ ಬೀಜ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. ನಿಮ್ಮ ಕೋಪವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ. 2. ಗುರುವಿನ ಬಲ, ಹಣಕಾಸು ಮತ್ತು ಅದೃಷ್ಟದ ಬಲಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಶ್ರೀ ವಿಷ್ಣುವಿನ ಸಹಸ್ರನಾಮವನ್ನು ಆಲಿಸಿ ಅಥವಾ ವಿಷ್ಣುವನ್ನು ಪೂಜಿಸಿ.
ಹಳದಿ ಬಣ್ಣದ ವಸ್ತುಗಳನ್ನು ದಾನ ನೀಡುವುದು ಶುಭ. ಇದರಿಂದ ವೃತ್ತಿಯಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ. 3. ಅದೃಷ್ಟರತ್ನ. ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸಲು ಉತ್ತಮ ಗುಣಮಟ್ಟದ ಕೆಂಪು ಹವಳವನ್ನು ಚಿನ್ನ ಅಥವಾ ತಾಮ್ರದ ಉಂಗುರದಲ್ಲಿ ಮಂಗಳವಾರದಂದು ಧರಿಸಿ. ಆದರೆ ಇದನ್ನು ಜ್ಯೋತಿಷ್ಯ ತಜ್ಞರ ಸಲಹೆ ಪಡೆದು ಮಾಡುವುದು ಉತ್ತಮ. 4. ನಿಮ್ಮ ಶಕ್ತಿ. ನಿಮ್ಮ ರಾಶಿಯ ಮೂಲ ಶಕ್ತಿ ಎಂದರೆ ನಿಮ್ಮ ಆಳವಾದ ವಿಶ್ಲೇಷಣಾ ಸಾಮರ್ಥ್ಯ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಆಳಕ್ಕಿಳಿದು ಯೋಚಿಸಿ. ಆತುರ ಬೇಡ. ವಿಶೇಷವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದೂರಗಾಮಿ ಪರಿಣಾಮ ಬೀರುತ್ತವೆ. ಆತ್ಮೀಯ ವೃಶ್ಚಿಕ ಬಂಧುಗಳೇ, ಈ ವರ್ಷ ನಿಮ್ಮ ಶಕ್ತಿಯನ್ನು ಅರಿತುಕೊಳ್ಳುವ ವರ್ಷ. ನಿಮ್ಮ ಸುತ್ತ ನಡೆಯುವ ಘಟನೆಗಳಿಗೆ ನೀವು ಪ್ರತಿಕ್ರಿಯೆ ನೀಡುವುದಲ್ಲ, ಬದಲಿಗೆ ನೀವು ಅವುಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದೀರಿ. ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಬಂಗಾರದ ಅಧ್ಯಾಯವನ್ನು ಆರಂಭಿಸಲಿದೆ. ಈ ಸಂಪೂರ್ಣ ಭವಿಷ್ಯ ನಿಮಗೆ ಒಂದು ದಿಕ್ಸೂಚಿಯಾಗಿದೆ. ಇದು ನಿಮ್ಮ ಬದುಕಿನ ತಿರುವುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ನಿಖರವಾದ ಮತ್ತು ಶುದ್ಧ ಕನ್ನಡದ ಜ್ಯೋತಿಷ್ಯ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಗೆಲುವಿನ ಬೆಳಕು ವಾಹಿನಿಗೆ ಈಗಲೇ ಚಂದಾದಾರರಾಗಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಇತರ ವೃಶ್ಚಿಕ ಗೆಳೆಯರಿಗೆ ಹಂಚಿಕೊಳ್ಳಿ. ಹಾಗೆಯೇ ದಯವಿಟ್ಟು ಕೊನೆಯದಾಗಿ ನಾನು ವೃಶ್ಚಿಕ ರಾಶಿ, ವಿಜಯ ನಮ್ಮದೇ ಎಂದು ಟಿಪ್ಪಣಿ ಪೆಟ್ಟಿಗೆಯಲ್ಲಿ ಬರೆಯಿರಿ. ನಿಮ್ಮ ಈ ಸಣ್ಣ ಕೆಲಸ ನಮಗೆ ದೊಡ್ಡ ಬೆಂಬಲ ನೀಡುತ್ತದೆ. ನಾವು ನಿಮ್ಮ ಅಭಿಪ್ರಾಯ ಮತ್ತು ಪ್ರೋತ್ಸಾಹಕ್ಕಾಗಿ ಕಾಯುತ್ತಿದ್ದೇವೆ. ನಿಮ್ಮ ಮುಂದಿನ ವರ್ಷ ಸುಖ, ಸಮೃದ್ಧಿ ಮತ್ತು ನೆಮ್ಮದಿಯಿಂದ ಕೂಡಿರಲಿ. ನಮಸ್ಕಾರ.